ನಮಸ್ತೆ ಸ್ನೇಹಿತರೆ, ನಾನು ಜಯಪ್ರಭಾ. ನಾನು ಹೋಪನೋಪನೋ ಹೀಲರ್. ನಿಮಗೆಲ್ಲರಿಗೂ ಟ್ರಾನ್ಸ್ಕ್ವಿಲ್ ಟಚ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಇವತ್ತು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಗೆ ಯಾವ ಥರ ಕಲರ್ ಹಾಗೆ ಮುದ್ರೆ ಮತ್ತು ಸ್ವಿಚ್ ವರ್ಡ್ ಹಾಗೆ ಹೀಲಿಂಗ್ ಕೋಡ್ ಯಾವ ಥರ ಯೂಸ್ ಮಾಡಿಕೊಳ್ಳೋದು ಅಂತ ಹೇಳ್ತಾ ಇದ್ದೀನಿ. ಅದೇ ಥರ ಯಾವ ಥರ ಫುಡ್ ತಗೋಬೇಕು ಅಂತಾನು ಹೇಳ್ತಾ ಇದ್ದೀನಿ. ಇದು ನಂದು ಎಡಗೈ. ಈ ಎಡಗೈಗೆ ಇಲ್ಲಿ ಗ್ರೀನ್ ಈ ತರ ಸರ್ಕಲ್ ತರ ಹಾಕ್ಬೇಕು. ಇನ್ನು ಇದು ಇಂಡೆಕ್ಸ್ ಫಿಂಗರ್ಗೆ ಈ ತರ ಸರ್ಕಲ್ ತರ ರಿಂಗ್ ತರಾನೇ ಬರಬೇಕು. ಹಾಗೆಯೇ ಟರ್ನ್ ಮಾಡುವಾಗ ಇಲ್ಲಿ ಗ್ರೀನ್ ಹಾಕ್ಬೇಕು ಈ ಸೇಮ್ ಫಿಂಗರ್ಗೆ. ಇನ್ನು ಮಿಡಲ್ ಫಿಂಗರ್ ಇದು ಪಿಂಕ್ ಕಲರ್, ಇದನ್ನು ಸೇಮ್ ಇದೇ ತರ ಸರ್ಕಲ್ ತರ ಬರಬೇಕು. ಹಾಗೆ ಇಲ್ಲೂ ಪಿಂಕ್ ಹಾಕ್ಬೇಕು. ಇನ್ನು ರಿಂಗ್ ಫಿಂಗರ್ಗೂ ಸೇಮ್ ಇದು ರೆಡ್ ಕಲರ್, ಈ ತರ ಸರ್ಕಲ್ ಬರಬೇಕು. ಸೇಮ್ ಇಲ್ಲಿ ಕೂಡ ಒಂದು ಸ್ಮಾಲ್ ಸರ್ಕಲ್ ಹಾಕ್ಬೇಕು. ಇನ್ನು ಬಲಗೈ ಇದು ರಿಂಗ್ ಫಿಂಗರ್. ಫಸ್ಟಿಗೆ ನಾವಿಲ್ಲಿ ಗ್ರೀನ್ ಹಾಕ್ಬೇಕು ಈ ಫಸ್ಟ್ ಸರ್ಕಲ್ಗೆ. ಇನ್ನು ಇದ್ರ ಕೆಳಗೆ ಯೆಲ್ಲೋ ಹಾಕ್ಬೇಕು ಈ ತರ. ಇದು ಇಷ್ಟೇ, ಯೆಲ್ಲೋ ಕಾಣಿಸ್ತಾ ಇದೆ. ಇಲ್ಲಿ ಯೆಲ್ಲೋ, ಇಲ್ಲಿ ಗ್ರೀನ್ ಹಾಕ್ಬೇಕು. ಇನ್ನು ಈ ಕಲರ್ ಥೆರಪಿನ ನಾವು ಮ್ಯಾಕ್ಸಿಮಮ್ 3 hours ಇಟ್ಕೋಬೇಕು. ಆಮೇಲೆ ಕ್ಲೀನ್ ಆಗಿ ವಾಶ್ ಮಾಡಬೇಕು. ಇದನ್ನ ಪ್ರೆಗ್ನೆಂಟ್ ಲೇಡೀಸ್ ಯೂಸ್ ಮಾಡಬೇಕು. ಹಾಗೆ ಇದನ್ನ ಡೇ ಟೈಮ್ ಯೂಸ್ ಮಾಡಿದ್ರೆ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಇನ್ನು ಮುದ್ರಾ ಥೆರಪಿ, ಈ 2 ಕೈನು ತಗೋಬೇಕು. ಕೈ ತಗೊಂಡು ಈ ಇಂಡೆಕ್ಸ್ ಫಿಂಗರ್ನ ಈ ತರ ಫೋಲ್ಡ್ ಮಾಡಬೇಕು. ಈ ತರ ಫೋಲ್ಡ್ ಮಾಡಿ ಈ ಥಂಬ್ ಫಿಂಗರ್ ಇಂದ ಈ ತರ ಫೋಲ್ಡ್ ಮಾಡಬೇಕು. ರಿಮೈನಿಂಗ್ ಸ್ಟ್ರೈಟ್ ಇರಬೇಕು ಫಿಂಗರ್ಸ್. ಈ ತರ ಇದು ವಾಯು ಮುದ್ರೆ. ಈ ಮುದ್ರೆನ ದಿನ ಕೂಡ ನೀವು 10 minutes ಮಾಡಬೇಕು. ಅದೇ ತರ ದಿನಕ್ಕೆ ಅಟ್ಲೀಸ್ಟ್ 2 times ಆದ್ರೂ ಮಾಡ್ಕೋಬೇಕು. ನೀವು ಟಿವಿ ನೋಡ್ತಾ ಇರುವಾಗ ಅಥವಾ ಯಾರ ಹತ್ರ ಆದ್ರೂ ಮಾತನಾಡ್ತಾ ಇರುವಾಗ ಈ ಮುದ್ರೆನ ಯೂಸ್ ಮಾಡ್ಬೋದು. ಇನ್ನು ಈ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಗೆ ಸ್ವಿಚ್ ವರ್ಡ್ ಮತ್ತೆ ಹೀಲಿಂಗ್ ಕೋಡ್ ಯಾವ ತರ ಯೂಸ್ ಮಾಡೋದು ಅಂತ ನೋಡುವ. ಸ್ವಿಚ್ ವರ್ಡ್ ಏನು ಅಂತ ಹೇಳಿದ್ರೆ ಅಡ್ಜಸ್ಟ್ ಚೇಂಜ್ ಡಿವೈನ್, ಇದು ಸ್ವಿಚ್ ವರ್ಡ್. ಇನ್ನು ಹೀಲಿಂಗ್ ಕೋಡ್ ನೋಡುವ 185604449 185604449. ಇನ್ನು ಸ್ವಿಚ್ ವರ್ಡ್ ಮತ್ತೆ ಹೀಲಿಂಗ್ ಕೋಡ್ ನ ಯಾವ ತರ ಯೂಸ್ ಮಾಡ್ಕೊಳ್ಬಹುದು ಅಂದ್ರೆ ನಮ್ಮ ಬಾಡಿಯಲ್ಲಿ ಬರ್ಕೊಳ್ಬಹುದು. ಈ ಸ್ವಿಚ್ ವರ್ಡ್ ಮತ್ತೆ ಹೀಲಿಂಗ್ ಕೋಡ್ ನ ಗ್ರೀನ್ ಇಂಕ್ ಅಲ್ಲಿ ಬರ್ಕೊಳ್ಬೇಕು. ಇಫ್ ಇನ್ ಕೇಸ್ ನಿಮ್ಗೆ ಬಾಡಿಯಲ್ಲಿ ಬರ್ಕೊಳಕ್ ಆಗಿಲ್ಲ ಅಂದ್ರೆ ನೀವು ಯೂಸ್ ಮಾಡುವಂತಹ ವಾಟರ್ ಬಾಟಲ್ ಮೇಲೆ ಸ್ಟಿಕ್ ಮಾಡಿ ಯೂಸ್ ಮಾಡ್ಕೊಳ್ಬಹುದು. ಇದನ್ನ ಕೂಡ ಗ್ರೀನ್ ಇಂಕ್ ಅಲ್ಲೇ ಬರ್ಕೊಳ್ಬೇಕು. ಇನ್ನು ಈ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಗೆ ಯಾವ ತರ ಆಹಾರ ಸೇವಿಸಬಾರದು ಅಂತ ನೋಡುವ. ಫಸ್ಟಿಗೆ ನಾವು ತುಂಬಾ ಲೆಕ್ಕಕ್ಕಿಂತ ಜಾಸ್ತಿ ಡೀಪ್ ಫ್ರೈ ಮಾಡಿರುವ ಐಟಮ್ ತಗೋಬೇಡಿ. ಹಾಗೆ ತುಂಬಾ ಉಪ್ಪು ಹುಳಿ ಖಾರ ಇರುವಂತ ಐಟಮ್ ಕೂಡ ತಗೋಬೇಡಿ. ಹಾಗೆ ತುಂಬಾ ಮಸಾಲೆ ಹಾಕಿರುವ ಐಟಮ್ಸ್ ಕೂಡ ನೀವು ತಗೋಬೇಡಿ. ಇನ್ನು ಯಾವ ತರದ ಆಹಾರ ತಗೊಂಡ್ರೆ ಒಳ್ಳೇದು ಅಂತ ನೋಡಿದ್ರೆ ಎಳ್ನೀರು, ಜೀರಿಗೆ ಕಷಾಯ, ಗಂಜಿ ಊಟ, ಸೊಪ್ಪು, ತರಕಾರಿ, ಹಾಗೆ ತುಂಬಾ ವಾಟರ್ ಕಂಟೆಂಟ್ ಇರುವ ವೆಜಿಟೇಬಲ್ ಮತ್ತೆ ಫ್ರೂಟ್ಸ್ ಒಳ್ಳೇದು. ಇವತ್ತಿನ ವಿಡಿಯೋದಲ್ಲಿ ನಾನು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಗೆ ಕಲರ್ ಥೆರಪಿ, ಮುದ್ರಾ ಥೆರಪಿ ಹಾಗೆ ಸ್ವಿಚ್ ವರ್ಡ್, ಹೀಲಿಂಗ್ ಕೋಡ್ ಹೇಳಿದ್ದೀನಿ. ಇದ್ರಲ್ಲಿ ಯಾವ್ದು ಬೇಕಾದ್ರೂ ನಿಮ್ಗೆ ಈಸಿ ಆಗಿರುವಂತದ್ದು ಯೂಸ್ ಮಾಡ್ಕೊಳ್ಬಹುದು. ಇದರಿಂದ ನಿಮ್ಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಕಡಿಮೆ ಆಗುತ್ತೆ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.